ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಗಳನ್ನು ಕೇಳಲು, ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು, ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ತಂಡ ಹಾವೇರಿ ಜಿಲ್ಲೆಯ ಚೌಡಯ್ಯ ದಾನಾಪುರ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದೆ. ಈ ಗ್ರಾಮದಲ್ಲಿ ಈ ಗ್ರಾಮಸ್ಥರಿಗೆ ಬಹುಕಾಲವಾಗಿ ಇರುವಂಥ ಒಂದು ಬೇಡಿಕೆ ಇದೆ. ಇದು ಅಂಬಿಗರ ಚೌಡಯ್ಯ ಅವರ ಲಿಂಗೈಕ್ಯರಾಗಿರುವಂಥ ಒಂದು ಜಾಗ. ಈ ಜಾಗದಲ್ಲಿ ಒಂದು ಮಂಟಪ ಬೇಕು ಅಂತ ಈ ಗ್ರಾಮಸ್ಥರು ಹಲವು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಸರ್, ನಿಮ್ಮ ಹೋರಾಟ ಹಲವು ವರ್ಷಗಳಿಂದ ಮಾಡ್ತಾ ಇದ್ದೀರಿ. ಏನಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ ಮತ್ತು ನಿಮ್ಮ ಬೇಡಿಕೆ ಏನು ಅಂತ? ಇದು ಅಂಬಿಗರ ಚೌಡಯ್ಯನವರ ಆಯ್ಕೆ ಸ್ಥಳ. ಇಲ್ಲಿ ಪ್ರತಿ ವರ್ಷ ಸಾವಿರಾರು ಜನ ಇಲ್ಲಿ ವಿಸಿಟ್ ಮಾಡ್ತಾರೆ. ವೀಕೆಂಡ್ಸಲ್ಲಿ ಕೂಡ ಸಾವಿರಾರು ಜನ ಬರ್ತಾರೆ. ಅಲ್ಲಿ ಶರಣರ ಒಂದು ಗದ್ದಿಗೆ ಒಂದು ಇವರು ಬಸವಣ್ಣನವರ ಸಮಕಾಲೀನವರು. ಇಲ್ಲಿ ಅವರಿಗೆ ಆದ ಒಂದು ಎಲ್ಲರಿಗೂ ಎಲ್ಲ ಶರಣರಿಗೂ ಒಂದು ಸ್ಥಾನಮಾನಗಳನ್ನು ಕೊಟ್ಟಾರೆ. ಆ ಥರ ಅಂಬಿಗರ ಚೌಡಯ್ಯನವರಿಗೂ ಕೂಡ ಒಂದು ಉತ್ತಮವಾದ ಸ್ಥಾನವನ್ನು ಒದಗಿಸಬೇಕು, ಅವರ ಒಂದು ಗದ್ದಿಗೆ ಅಭಿವೃದ್ಧಿಗೋಸ್ಕರ ಸರ್ಕಾರ ಕೈ ಜೋಡಿಸ್ಬೇಕು ಅನ್ನೋದು ನಮ್ಮೊಂದು ಉದ್ದೇಶ. ಈಗ ಏನಿದೆ, ಈಗ ಒಂದು ಬರೀ ಒಂದು ಗುಡಿ ಮಾತ್ರ ಇದೆ. ಹೌದ್ರಿ, ಅದು ಅಲ್ಲೇ ಶಿಥಿಲಗೊಳ್ಳಕತ್ತೈತ್ರಿ. ಅದು ಇಂಪ್ರೂವ್ಮೆಂಟ್ ಆಗಬೇಕು. ಒಂದೆಲ್ಲ ಸರ್ಕಾರ ಅದಕ್ಕೆ ಒಂದು ಉತ್ತಮವಾದ ಕೂಡಲ ಸಂಗಮ ಮಾದರಿಯಲ್ಲಿ ಮಾಡ್ಬೇಕಂತ ನಮ್ಮದು ಒಂದು ಆಸೆ. ಸರ್, ಭಾಳ ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಿ. ಒಂದು ಮಂಟಪ ಅಂದರೆ ಇದೊಂದು ಐತಿಹಾಸಿಕ ಜಾಗ ಕೂಡ, ಮತ್ತು ಒಂದು ಪ್ರವಾಸಿ ತಾಣ ಕೂಡ. ಇದನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನೋದು. ಯಾಕೆ ನಿಮ್ಮ ಧ್ವನಿ ಸರ್ಕಾರಕ್ಕೆ ಕೇಳಿಸ್ತಾ ಇಲ್ಲ ಅಂತ? ಯಾಕಂದ್ರೆ ಸರ್, ಇವತ್ತು ಎಷ್ಟೋ ಬಾರಿ ನಾವು ಹಲವಾರು ಬಾರಿ ಈ ಗ್ರಾಮಸ್ಥರಿಂದಾಗಲಿ ಅಥವಾ ನಾವು ಅಂಬಿಗರ ಚೌಡಯ್ಯನವರ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂಲ ಟ್ರಸ್ಟ್ ಸಮಿತಿ ಅಂತಂದು ರಚಿಸ್ಕೊಂಡು ನಾವು ಹಲವಾರು ಬಾರಿ ಮುಖ್ಯಮಂತ್ರಿಯವ್ರಿಗೆ ಮನವಿ ಸಲ್ಲಿಸಿದ್ದೇವೆ, ಎಲ್ಲರಿಗೂ ಮನವಿ ಸಲ್ಲಿಸಿದ್ದೇವೆ. ಆದರೆ ಯಾಕೋ ಏನೋ ಗೊತ್ತಾಗ್ತಿಲ್ಲ. ಒಟ್ಟು ಇದುವರೆಗೂ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ ಅಭಿವೃದ್ಧಿಗೋಸ್ಕರ ಭಾಳ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಇವತ್ತು ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ ನಿಜ ಹೇಳ್ಬೇಕಂತಂದರೆ ಇವತ್ತು ನಮ್ಮ ಹಾವೇರಿ ಜಿಲ್ಲೆಗೆ ಅಂತ ಅಲ್ಲ, ಇಡೀ ರಾಜ್ಯ, ಬೇರೆ ಬೇರೆ ರಾಜ್ಯ, ತಮಿಳುನಾಡು, ಆಂಧ್ರ ಪ್ರದೇಶ, ಬೇರೆ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ಅಂಬಿಗರ ಒಂದು ಅಂಬಿಗರ ಸಮಾಜದವರು ಅದಾರೆ. ಅವರಿಗೆಲ್ಲ ಆರಾಧ್ಯ ದೈವ ಅಂತಂದರೆ ಇವರು ಅಂಬಿಗರ ಚೌಡಯ್ಯನವರು. ಆದರೆ ಇವತ್ತಿಗೂ ಸರ್ಕಾರ ಇಲ್ಲಿ ಬಂದು ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪದ ಬಗ್ಗೆ ಎಷ್ಟೇ ಎಲ್ಲ ಗಮನ ತಂದ್ರೆ, ಎಲ್ಲ ಇದು ಮಾಡಿದ್ರು, ಪ್ರತಿ ವರ್ಷ ಮಳೆಗಾಲದಲ್ಲಿ ನೀರು ಬಂದು ತುಂಬಿ ಮುಳುಗಿಬಿಡ್ತೈತ್ರಿ. ಯಾರಿಗೆ ಬಂದವ್ರಿಗೆ ಎಷ್ಟೋ ಜನ ಬಂದಿರ್ತಾರೆ ಭಕ್ತರು, ಅವರಿಗೆ ದರ್ಶನ ಸಿಗಲ್ರಿ. ಹಾಗಾಗಿ ಭಾಳ ಜನ ಬೇಸರದಿಂದ ಹೋಗ್ತಾರೆ. ಅದಕ್ಕೆ ಎಷ್ಟು ಬಾರಿ ಹೇಳಿದ್ರು ಒಟ್ಟು ಯಾರು ಇದ್ರ ಬಗ್ಗೆ ಇದು ಮಾಡ್ತಾಯಿಲ್ಲ. ಮೊನ್ನೆ ನಾವು ಮನವಿ ಒಂದು ಕೊಟ್ಟಿದ್ದು ರೀ, ಹೊಸರೇನು ಮೊನ್ನೆ ಅಧಿವೇಶನದೊಳಗೆ ಕೊಟ್ಟಾಗ ಏನಂದ್ರು, ಇಲ್ಲ ನಾವು ಎಚ್ ಕೆ ಪಾಟೀಲ್ ಅವರು ನಿಜ ಕೇಳ್ಬೇಕಂತಂದ್ರೆ ಇದ್ರ ಬಗ್ಗೆ ಭಾಳ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪದ ಬಗ್ಗೆ ಕಾಳಜಿ ವಹಿಸ್ಕೊಂಡು ಮಾತಾಡಿದರು. ಅವರು ಮಾತಾಡಿದ್ದು ನೋಡಿದ್ರೆ ನಮಗೆಲ್ಲ ಊರನ್ನರಿಗೆಲ್ಲ, ನಮ್ಮ ಸಮುದಾಯದವ್ರಿಗಾಗಲಿ ಅಥವಾ ಊರನ್ನರಿಗೆಲ್ಲರಿಗೂ ಭಾಳ ಖುಷಿ ಆಯಿತು. ಮಂಟಪ ಇನ್ನು ಸಮಿತಿ ಮಾಡಿಕೊಂಡು ಸ್ಥಳೀಯ ಶಾಸಕರನ್ನ ಇಟ್ಕೊಂಡು ಒಂದು ಸಮಿತಿ ಮಾಡಿ ಆದಷ್ಟು ಬೇಗನೆ ಇದನ್ನು ಮುಂದೆ ಇದನ್ನು ಮಾಡಬೇಕು ಅಂತ ಅಂದ್ರಲ್ಲ, ನಾವು ಭಾಳ ಖುಷಿ ಆದ್ವಿ. ಆದರೆ ಅದು ಹೇಳಿಕೆ ಆಗಿ ಉಳಿತು ಹೊರತು ಇವತ್ತಿಗೂ ಯಾರು ಬಂದು ಅದನ್ನೇನು ನೋಡಲಿಲ್ಲ, ವೀಕ್ಷಣೆನೂ ಮಾಡಿಲ್ಲರಿ. ಅದ್ರಾಗ ಬೇರೆ ಈಗಾಗಲೇ ಅಂಬಿಗರ ಚೌಡಯ್ಯನ ಹೆಸರಲ್ಲೇ 32 ಕೋಟಿ ರೂಪಾಯಿ ಶೆಂಕ್ಷನ್ ಆಗೈತೆ ರೀ. ಯಾವಾಗಂದ್ರೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅದಾರೆ. ಈ ಹಿಂದೆ ಕಳೆದ ಬಾರಿ ಒಮ್ಮೆ ಮುಖ್ಯಮಂತ್ರಿ ಇದ್ದಾಗ ನೀರಾವರಿ ಇಲಾಖೆಯಿಂದ 32 ಕೋಟಿ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ ಅಭಿವೃದ್ಧಿಗೋಸ್ಕರ ಅಂತ ಬಂದಿತ್ತು. ಬಟ್ ಈಗ ಏನಾಗೈತೆ ಅಂತಂದ್ರೆ ಸರ್, ಬೇರೆ ಬೇರೆ ಬಿಲ್ಡಿಂಗ್, ಎಲ್ಲೋ ಒಂದು ಸಮುದಾಯ ಭವನ ಮಾಡೋದು, ದ್ವಾರ ಬಾಗಿಲ ಮಾಡೋದು, CC ರಸ್ತೆ ಮಾಡೋದು ಮಾಡಿದರೆ ಹೊರತು, ಆದ್ರೆ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ ಎತ್ತರ ಪ್ರಮಾಣದಾಗ ಆಗ್ಲಿಲ್ರಿ. ಈ ದುಡ್ಡನ್ನ ಬೇರೆದಕ್ಕೆ ಬಳಸ್ಕೊಂಡ್ರು. ಹೌದ್ರಿ, ಇದೇ ದುಡ್ಡನ್ನು ಬೇರೆ ಬೇರೆ ವಿಚಾರಕ್ಕೆ ಬಳಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಾವು ಎಲ್ಲ ಸಮಗ್ರವಾಗಿ ತನಿಖೆ ಮಾಡ್ಬೇಕು. ಅವ್ರು ಸರ್ಕಾರಿಗೆ ಅವ್ರು ದುಡ್ಡು ಬಿಟ್ಟಿದ್ದಾರೆ ಅಂದ್ರೆ ಯಾವ ಉದ್ದೇಶಕ್ಕೆ ಬಿಟ್ಟಿದ್ದಾರೆ ಅನ್ನೋದು ಅವ್ರು ತಿಳ್ಕೊಬೇಕ್ರಿ. ಅದನ್ನ 32 ಕೋಟಿ ರೂಪಾಯಿ ಬರೀ ಬಿಲ್ಡಿಂಗಿಗೆ ಬಿಟ್ರೆ ಅಥವಾ ಅಂಬಿಗರ ಚೌಡಯ್ಯನ ಎತ್ತರ ಪ್ರಮಾಣ ಮಾಡೋಕ್ಕಾಗಿ ಬಿಟ್ರೆ, ನಾವು ಕೂಡಲ ಸಂಗಮದ ಮಾದರಿ ಟೈಪ್ ಎತ್ತರ ಪ್ರಮಾಣದಾಗ ಮಾಡಲಿ, ಶರಣನ ಒಂದು ಐಕ್ಯ ಮಂಟಪ ಎಲ್ಲರಿಗೆ ಕಾಣಲಿ. ಇವತ್ತು ಅವ್ರ ಹಿಂದೆಲ್ಲ ಒಂದು ಜಾತಿ, ಮೌಢ್ಯತೆ, ಒಂದು ಕೀಳು ನಂಬಿಕೆ ಎಲ್ಲವನ್ನು ತೆಗೆದೊಗೆಯಲು ಶ್ರಮಿಸಿದಂಥ ಶರಣರು. ಇವತ್ತು ಅಂಥ ಶರಣರನ್ನು ನಾವು ಇಲ್ದಂಗೆ ಮಾಡಕತ್ತಾರೆ ಇವರೆಲ್ಲ ಸರ್ಕಾರದವರು. ಅದು ಭಾಳ ನೋವೈತೆ ಸರ್. ಅದು ಭಾಳ ನೋವೈತೆ, ಇಡೀ ಊರನವ್ರಿಗೂ ನೋವೈತೆ ಸರ್. ಆ ಸಮಾಜದ ಎಲ್ಲ ಒಂದು ಮುಖಂಡರಿಗೂ, ಭಕ್ತರಿಗೂ ಎಲ್ಲರಿಗೂ ಭಾಳ ಬೇಸರ ಆಗೈತೆ ಸರ್ ಅದ್ರ ಬಗ್ಗೆ.
ಆದ್ರೂ ನಿಮ್ ಧ್ವನಿ ಯಾರಿಗೂ ಕೇಳಿಸ್ತಾ ಇಲ್ಲ ಸರ್. ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀರಿ. ಸೊ ಇನ್ನೆಷ್ಟು ವರ್ಷಗಳು ಹೋರಾಟ ಮಾಡ್ಬೇಕು ನಾವು ಒಂದು ಮಂಟಪಕ್ಕೋಸ್ಕರ ಅಂತ? ಎಷ್ಟು ರೀ 100 ವರ್ಷ ಆತೀಗ ನಾವು ಮಾಡಕತ್ತೀಗ. ನಮ್ಮ ಅಪ್ಪರ ಕಾಲದಿಂದನೂ ಮಾಡಕತ್ತೀವಿ ನಾವು. ಇಲ್ಲಿವರೆಗೆ ಅದು ಅಭಿವೃದ್ಧಿ ಆಗವಲ್ದು. ಇನ್ನು ಮುಂದಾದ್ರೆ ಅಭಿವೃದ್ಧಿ ಮಾಡಲಿ ಅಂತ ನಾವು ಬೇಡ್ಕೊಂತೀವಿ ಅಷ್ಟೇ ಸರ್. ನಾವು ಮಾಡ್ಕೊಳ್ಳೋದು ಕೂಡಲ ಸಂಗಮದಾಗ ಹೇಗಿದೆ ಆ ಥರ ಆಗ್ಬೇಕು, ಆ ಥರ ಮಾಡ್ಬೇಕು ಅಂತ ನಾವು ಬೇಡ್ತೀವಿ. ಈಗ ಮಳೆಗಾಲದಲ್ಲಿ ಯಾವ ತರ ಇರುತ್ತೆ ಪರಿಸ್ಥಿತಿ? ಮಳೆಗಾಲದಾಗ ಎಲ್ಲ ಪೂರ್ತಿ ಮುಚ್ಕೊಂಡು ಹೋಗುತ್ತೆ ರೀ, ಕಾಣಂಗಿಲ್ಲ. ಯಾರು ದರ್ಶನಕ್ಕೆ ಬಂದ್ರು ನಾವು ನೋಡ್ತೀವಿ. ಮುಚ್ಚೋಗ್ಬಿಡುತ್ತೆ. ಗುಡಿನ ಮುಚ್ಚಿ ಹೋಗುತ್ತೆ ಸರ್. ಅದಕ್ಕೆ ಅದನ್ನ ಸೇತುವೆ ಮಾಡಿ ಆ ಕಡೆ ಬಸವಣ್ಣ ಗುಡಿ ಇದ್ರೆ ಬಸವಣ್ಣ ದೇವ್ರದ್ದು ಅಲ್ಲೊಂದು ದೋಣಿ ಮಾಡಿ ಇದನ್ನ ಮಾಡ್ಬೇಕಂತ ಒಂದು ಇದನ್ನ ಹಾಕಿ ಎಲ್ಲ ಕೊಟ್ಟಿವಿ ಸರ್ ಇಂಜಿನಿಯರಿಗೆ. ಅದು ಆ ಥರ ತೊಗೊಂಬಂದ್ರಿ ಸರ್. ತೊಗೊಂಬಂದು ಆ ಥರ ಇವರು ಅರ್ಕಾಲಜಿ ಡಿಪಾರ್ಟ್ಮೆಂಟ್ನವ್ರು ಪರ್ಮಿಷನ್ ಕೊಡೋಕೆ ಪುರಾತತ್ವ ಇಲಾಖೆಯವ್ರು ಕೊಡುವಲ್ರಿ. ಅದಕ್ಕೆ ನಾವೇನು ಮಾಡ್ತೀವಿ, ಅದೇ ಅವರೇ ತೊಗೊಳ್ಬೇಕಾರೆ ಪುರಾತತ್ವ ಇಲಾಖೆಯವ್ರ ತೊಗೊಂಡು ನಮಗೆ ಅದನ್ನ ಅಭಿವೃದ್ಧಿ ಮಾಡಿ ಕೊಟ್ಟುಬಿಟ್ರೆ ಸಾಕ್ರಿ ಸರ್. ನಮಗೆ ಊರಾಗೂ ಒಂದು ಇದಾಗುತ್ತೆ, ಆಮೇಲೆ ಊರು ಇಂಪ್ರೂವ್ಮೆಂಟ್ ಆಗುತ್ತೆ. ಒಂದು ಸಣ್ಣದೊಂದು ಯಾವ್ದಾರು ಒಂದು ಇದನ್ನ ಹಾಕ್ಯಂತ ಕೂತ್ಕೊಂಡೆ ಅಂದ್ರೆ ಯಾವ ಅವ್ರು ಒಂದು ಬದುಕು ಹಾಕ್ತಾರೆ ಸರ್. ಹಾಗಾಗಿ ನಾವು ಮಾಡ್ಕೋಬಹುದು ಅಂತ ನಾವೆಲ್ಲ ಮಾಡಿದ್ವಿ, ಹೋರಾಟ ಮಾಡಿದ್ವಿ. MLA ಮಾಡಿದ್ರು ಸರ್, ಮಾಡ್ತಾರೆ. ಆದ್ರೆ ಅಲ್ಲಿ ಅವ್ರು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಸರ್ ಅಷ್ಟೇ. ಮತ್ತೊಂದು ಏನಿಲ್ಲ. ಆಮೇಲೆ ಏನು ಮಾಡಿಲ್ಲ ಸರ್ ಇಲ್ಲಿವರೆಗೆ. ಹಿಂಗೆ ಇದೆ ಸರ್. ಮನವಿ ಕೊಡೋದೆಲ್ಲ ಕೊಟ್ಟಿದ್ದೀರಿ? ಮನವಿ ಕೊಟ್ಟಿವಿ ರೀ ಸರ್. ಎಲ್ಲ ಮಾಡೀವಿ, ಎಲ್ಲ DC ಅಂತ ಹೋಗ್ಯವಿ, ಎಲ್ಲ ಹೋಗ್ಯವಿ, ಮಾಡೇವಿ. ಇನ್ನು ಕೊಟ್ಟಿಲ್ಲ ಸರ್. ಯಾರು ಏನು ಮಾಡ್ತಾ ಇಲ್ಲ. ಮುಂದೆ ಏನು ಅಂಬಿಗರ ಚೌಡ ಏನು ಮಾಡ್ತಂತ ಆತಕ್ಕೆ ಬಿಟ್ಟಿದ್ದ. ಅದು ಇನ್ನು ನಾವಂತೂ ಮಾಡೋದು ಮಾಡೇವಿ, ನಮಗೆ ಅವ್ರಿಗೆ ಬಿಟ್ಟಿದ್ದದು. ನಾವಂತೂ ಎಷ್ಟು ಶ್ರಮ ಪಟ್ಟೇವಿ ಅಂದ್ರೆ ಭಾಳ ಶ್ರಮ ಪಟ್ಟೇವಿ ಸರ್, ಭಾಳ ಶ್ರಮ ಪಟ್ಟೀವಿ ನಾವು. ಆದ್ರೆ ಇನ್ನೂ ಆಗವಲ್ದು ಅದು. ಅದು ಮುಂದೆ ಏನೇನು ಮಾಡ್ತಾರೋ ಗೊತ್ತಿಲ್ಲ ಸರ್. ಸರ್ಕಾರಕ್ಕೆ ಹೋಗಿವಿ, ಬೆಂಗಳೂರಿಗೆ ಹೋಗಿ ಕೊಟ್ಟು ಬಂದೀವಿ ಸರ್. ಸಿದ್ದರಾಮಯ್ಯ ಅವ್ರಿಗೆ ಕೊಟ್ಟು ಬಂದೇವಿ, ಅರ್ಜಿ ಕೊಟ್ಟೇವಿ, ಮಾಡ್ತೀವಪ್ಪ ಅಂದರು. ಇಲ್ಲಿವರೆಗೆ ಏನು ಬಂದಿಲ್ಲ ಸರ್. HK ಪಾಟೀಲ್ರು ಅದನ್ನು ಸಮಿತಿ ಮಾಡಿದ್ರು ಸರ್. ಆ ಸಮಿತಿ ಪ್ರಕಾರ ನಮ್ಗೆ ಇದು ಆಗೇ ಬಿಡ್ತಂತ ತಿಳ್ಕೊಂಡಿದ್ದೀವಿ ನಾವು. ಆದ್ರೆ ಆಗಲಿಲ್ಲ ಅದು ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಸರ್. ಬೆಂಗಳೂರಿಗೆ ಹೋಗಿ ಸಿದ್ದರಾಮಯ್ಯ ಅವ್ರಿಗೆ ಮನವಿ ಅವ್ರಿಗೆಲ್ಲರ ಸಹಿತ ಅಧಿಕಾರಿಗಳು ಯಾವ್ಯಾವ ಇದ್ರೊಳಗೆ ಅದಾರ ಸರ್. ಆ ಅಧಿಕಾರಿಗಳಿಗೆ ಎಲ್ಲರಿಗೂ ಮನವಿ, ಪ್ರತಿಯೊಬ್ಬರಿಗೂ ಮನವಿ ಸಲ್ಲಿಸಿದ್ದೇವೆ. ಈ ಹಿಂದೆ ನಮ್ಮ ದೊಡ್ಡಪ್ಪರು ಏನಂದ್ರೆ ಇಲ್ಲಿ HK ಪಾಟೀಲ್ರವರು ಒಂದು ಸಮಿತಿ ಮಾಡಿ ಅವ್ರು ಡೆಲ್ಲಿ ಕಳಿಸಿ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಇದ್ದ ಪರ್ಮಿಷನ್ ತಗೊಂಬಂಡು ಅದನ್ನು ಸಮಿತಿ ಮಾಡಿ ಹಾವೇರಿ ತಾಲೂಕು ಚೌಡಯ್ಯದಾನಪುರಕ್ಕೆ ಕಳಿಸಿ ಅದು ನೋಡ್ಕೊಂಬರ್ತಾವಂತ ಹೇಳಿದ್ರು ಸರ್. ಈಗ ಒಂದು 2 ತಿಂಗಳಿಂದ ಇಲ್ಲಿವರೆಗಾದ್ರೂ ನಾವು ಕಾಯ್ತಾ ಇದ್ದೇವೆ ಸರ್. ಅವ್ರು ಯಾರು ಮುಂದಿಲ್ಲ, ಏನು ನೋಡಿಲ್ಲ. ಇಲ್ಲಿ ನಾವು ಸಣ್ಣರದ್ದನ ಸರ, ನಮ್ಮ ಅಜ್ಜ ಮುತ್ತಾಜದ್ದನ ಕಾಲದದ್ದನ್ನು ನಾವು ಒಂದು ಪೂಜೆ ಮಾಡ್ಕೊಂತನ ಬಂದಿದ್ದೇವೆ. ಅದು ಯಾವ ಸ್ಟೇಜ್ಗೆ ಐತೆ ಸರ ಗದಿಗೆ ಅದ ಇದಕ್ಕೆ ಐತ್ರಿ ಎಲ್ಲ. ನಾವು ಸಣ್ಣವರಿದ್ದಾಗ ಏನೈತಲ್ಲ ಸರ್, ಈಗ ಹಂಗೆ ಇದೆ ಗದಿಗೆ. ಅದು ಶೀತಲ್ ಹೊಡೆದು ಹೆಚ್ಚು ಕಮ್ಮಿ ನೀರು ಹರಿ ಬಿತ್ತಪ್ಪ ಅಂದ್ರೆ ಸರ ಬಿದ್ದು ಮಣ್ಣಾಗ ಮುಚ್ಚಲಿ ಒಲಿ ಬಂತ್ರಿ. ಈಗ ಒಬ್ಬ ಶರಣನ ಗದಿಗೆ ಆ ಲೆಕ್ಕಕ್ಕೆ ಮಾತು ಸರ್. ಅದು ನೀರು ಬಂದ್ರಿ, ನೀರಾಗಾಗಿ ಮುಚ್ಚೋದ್ರ ಹೊಳಿ ಬರತ್ಲೆ ಹೆಸರು ಮುಚ್ಚೋದು. 4 ದಿನ ಮಳೆ ಬಿದ್ರೆ ನೀರೆಲ್ಲ ಬಂದು ಅದು ಮುಚ್ಕೊಂಡು ಹೋಗೋದ್ರಿ ಸರ್ ಮೊದ್ಲಿಗಿಂದ. ಆಮೇಲೆ ಶಿವದೇವ್ ಒಡೆಯರ್ ಅಂತ ಇದ್ರು ಸರ್. ಆ ಶಿವದೇವ್ ಒಡೆಯರ್ ಅದನ್ನ ಒಂದಿಟ್ಟು ಗದಿಗೆ ಮಾಡಿ ಮ್ಯಾಕ್ ಎಬ್ಸಿರ್ ಸರ್. ಅಲ್ಲಿ ಅವ್ರು ಮಾಡಿದ ಮೇಲೆ ಮತ್ತೇನು ಆಗಿಲ್ಲ ಸರ್. ಅಲ್ಲಿಗೆ ನಿಂತೈತಿ ಸರ್. ಸರ್ಕಾರದಿಂದ ಅದಕ್ಕೆ ಏನು ಒಂದು ಇದನ್ನು ಮಾಡಿಲ್ಲ ಸರ್, ಒಂದೇನು ಕೊಟ್ಟಿಲ್ಲ. ಯಾರೋ ಬಂದ್ರು ನೋಡ್ತಾರ, ಹೋಗ್ತಾರ, ಮಾಡ್ತಾರ, ಇಷ್ಟ. ಮತ್ತೊಂದು ಹೇಳಂಗಿಲ್ಲ, ಕೇಳಂಗಿಲ್ಲ, ಇಷ್ಟ ಸರ್, ಮತ್ತೇನಿಲ್ಲ ಸರ್. ಏನ್ ಹೇಳ್ತೀರಿ ಸರ್, MLAಗಳು ಅಧಿಕಾರಿಗಳು ಇಷ್ಟು ನಿರ್ಲಕ್ಷ್ಯ ಮಾಡ್ತಾರೆ ಸರ? ನಮ್ಮ ಅಪ್ಪ ಅಜ್ಜನ ಕಾಲದದ್ದನು ನಾವು ಮೀನು ಬೇಟೆ ಆಡ್ಕೊಂಡ ಜೀವನ ಮಾಡ್ತೇವೆ, ಮೀನ ಹಿಡಿದು. ಅವತ್ತಿನಿದ್ದ ಹಿಡಿದು ಇವತ್ತಿನ ಮಟನು ಇದು ಹಿಂಗೈತೆ ವಿನಃ ನಾವು ಬೆಂಗಳೂರು ಮಠ ಹೋದ್ರೆ ಏನೋ ನಮ್ಮನ್ನು ಕಣ್ಣಿಗೆ ಹಾಕ್ಯಂದು ನೋಡ್ವಾಳ್ರು. ಆಮೇಲೆ ಏನಾರ ಮಾಡ್ಬೇಕಂದ್ರೆ ಅಕ್ಕತಿ ಅಂತಾರ, ಆಗ್ವಲ್ರಿ ಸರ್. ನಾವು ಅಧಿಕಾರಿಗಳೇನಂತಾರೆ, ಏನಂತಾರೆ, ಬರ್ತಾವೆ ನೋಡ್ತಾವೆ ಅಂತ ಇರ್ತಾರೆ, ಮುಗೀತು ಅಷ್ಟೇ 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 ಸರ. ಇಡೀ ನಮ್ಮ ಕರ್ನಾಟಕ ರಾಜ್ಯದೊಳಗೆ ನಮ್ಮ ಗಂಗಾಮತ ಸಮಾಜ ಏನೈತೆ ಸರ, ನಮ್ಮ ಗಂಗಾಮತ ಸಮಾಜದಕ್ಕೆ ಐಕ್ಯ ಮಂಟಪ ಅಂತಂದು ನಮ್ಮ ಅಂಬಿಗರ ಚೌಡಯ್ಯದಾನಪುರದಾಗ ಇರೋದು ಸರ. ಈಗ ಏನು ಸಮಸ್ಯೆ ಆಗೈತೆ ಅಂತ ಸರ, ಇದು ಕೂಡಲ ಸಂಗಮ ಮಾದರಿ ಅಭಿವೃದ್ಧಿ ಆಗ್ಬೇಕಂತೇಳಿ 2017-18 ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದ ನೀರಾವರಿ ಇಲಾಖೆಯಿಂದ ಅಮೌಂಟ್ ಬಿಡುಗಡೆ ಆಗೈತೆ ಸರ. ಆದ್ರೆ ಇಲ್ಲಿ ಏನಾಗೈತೆ ಅಂತ ಸರ, ಅದನ್ನ ಅಭಿವೃದ್ಧಿ ಮಾಡೋಕೆ ಇಲ್ಲಿ ಪುರಾತತ್ವ ಇಲಾಖೆಯಿಂದ ಅಬ್ಜೆಕ್ಷನ್ ಐತೆ ಸರ. ಅವ್ರು ಏನು ಹೇಳ್ತಾರೆ ಸರ, 100 ಮೀಟ್ರ್ ಒಳಗಿತ್ತಪ್ಪ ಅಂತಂದ್ರೆ ನಾವು ಇಲ್ಲಿ ಯಾವುದೇ ರೀತಿ ಕೆಲಸ ಮಾಡೋಕೆ ಬಿಡಲ್ಲ. ಅದಕ್ಕೆ ಎಷ್ಟಿರ್ಬೇಕಂತೆ ಏನು ಸರ? 300 ಮೀಟ್ರ್ ದೂರ ಇರ್ಬೇಕು. 300 ಮೀಟ್ರ್ ಇರ್ಬೇಕು ಸರ. ಆಮೇಲೆ 100 ಇಲ್ಲಿ ಸುತ್ತಮುತ್ತಲ 100 ಮೀಟ್ರು. ನಾವು ಊರಾಗ ಏನಾರು ಕೆಲಸ ಮಾಡ್ಬೇಕಂದ್ರೆ 300 ಮೀಟ್ರ್ ಕೇಳ್ತಾರೆ ಸರ್ ಅವರು. ಅದು ಪರ್ಮಿಷನ್ ತರ್ಬೇಕಂತಾರೆ ಸರ್. ಈಗ ನಾವು ಸಾಮಾನ್ಯ ಜನ ಪರ್ಮಿಷನ್ ತರ್ಬೇಕಂದ್ರೆ ಸರ ಪುರಾತತ್ವ ಇಲಾಖೆಯಿಂದ ಡೆಲ್ಲಿಗೆ ಹೋಗ್ಬೇಕು ಸರ್. ನಮ್ಮ ಕಡೆಯಿಂದ ಆಗೋದಿಲ್ಲ, ಹೌದ್ರಿ. ಇದ್ರ ಹಿಂದೆ ಏನಾಗೈತೆ ಅಂತ ಸರ, ಸರ್ಕಾರಕ್ಕೆ ಎಲ್ಲ ಮನವಿನೂ ಕೊಟ್ಟಾಗೈತೆ ರೀ. ಮನವಿ ಕೊಟ್ಟಾಗ ಮನೆ ಸದನದೊಳಗೆ ಚರ್ಚೆನೇ ಆಗೈತೆ ಸರ್. ಅದ್ರೊಳಗೆ 5 ಮಂದಿ ಸಮಿತಿ ಮಾಡಿ ಡೆಲ್ಲಿ ಕಳಿಸಿ ಅದನ್ನು ಒಟ್ಟು ಅವನ್ನ ಹಿಂಬಾಲ್ ಮಾಡ್ಕೊಂಡು ಏನು ಮಾಡಿ ಪರ್ಮಿಷನ್ ತರ್ಬೇಕಂತ ಹೇಳ್ಯಾರ ಸರ. ಆದ್ರೆ ಇನ್ನೂ ಆಗಿಲ್ಲ ರೀ ಅದು.
ಈಗ ಸರ್ಕಾರದರ ಇದ್ರ ಬಗ್ಗೆ ಜಾಗೃತಿ ವಹಿಸಿ ಸರ್ಕಾರದಿಂದನೂ ಸರ ಏನಾರ ಮಾಡ್ಕೊಂಡು ಪರ್ಮಿಷನ್ ಥರ ವ್ಯವಸ್ಥೆ ಮಾಡ್ಬೇಕು ರೀ. ಈಗ ನಾವು ಊರನ್ನವ್ರು ಸೇರ್ಕೊಂಡು ನಮ್ಮ ಸಮಾಜದವ್ರು ಸೇರ್ಕೊಂಡು ನಾವು ಡೆಲ್ಲಿಗೆ ಹೋಗಿ ನಮಗೆ ಪರ್ಮಿಷನ್ ತರೋಕ್ಕಾಗಲ್ಲ ಸರ, ಆ ಶಕ್ತಿ ಇಲ್ಲ ಸರ. ಈಗ ರಾಜಕೀಯ ವ್ಯಕ್ತಿಗಳು ಅದ್ರ ಬಗ್ಗೆ ಗಮನ ಹರಿಸಿದ್ರು ಸರ ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟಂಗೆ ಸರ್ ಅದು. ಆಮೇಲೆ ಪ್ರತಿ ವರ್ಷ ನೋಡಿ ಸರ್ ಈಗ ಮಳೆ ಬರೋಕತ್ತೈತಿ, ಇದೇ ರೀತಿ ಮಳೆ ಬಂದಾಗ ಹೊಳೆ ಬಂದು ನಮ್ಮ ಚೋಡೆ ಎಲ್ಲ ನೀರ ಮುಣಿ ಹೋಗ್ಕೊಂತಾರ. ಒಂದು 15 ದಿವ್ಸ ನೀರು ಇರ್ತೈತೆ ರೀ. ಆಮೇಲೆ ನೀರು ಇಳಿದ ಮೇಲೆ ಸರ ನಾವೇನು ಮಾಡ್ಬೇಕು ರೀ, ಎಲ್ಲ ಪೂರ ಎಲ್ಲ ಕೆಸರು ಸರ. ನಮಗೆ ಅಲ್ಲಿ ಹೋಗಿ ನಿಂತ್ಕೊಂಡು ಕಣ್ಣೀರ ಬರ್ತದೆ ಸರ ನೋಡಿರ. ಯಾಕಂದ್ರೆ ನಮ್ಮ ಕುಲದೇವ್ರು ರೀ, ನಾವು ನೋಡಿಬಿಟ್ರೆ ಕಣ್ಣೀರು ಬರ್ತಾವೆ ರೀ. ನಮಗೆ ಏನಾರು ಸ್ವಲ್ಪ ಏನಾರ ಕೆಸರು ಬಂದು ನಮ್ಮ ಮುಖ ತೊಗೊಂತ ಸರ್, ನಾವು ಎಷ್ಟೊತ್ತಿದ್ರು ಹೋಗಿ ಮಾಡ್ಬೇಕು ರೀ. ಅವಾಗ ಏನು ಮಾಡ್ತೀವಿ ರೀ, ನಾವು ಮತ್ತೆ ಹೊಳಿಗೆ ಹೋಗಿ ನೀರು ತಗೊಂಡ್ಬಂದು ಎಲ್ಲ ಕ್ಲೀನಾಗಿ ತೊಳಿಬೇಕು ಸರ್. ಅದು ಹೊಳೆ ಬಂತಪ್ಪ ಅಂತಂದ್ರೆ ಬೀಳೋ ಮೂಮೆಂಟ್ನಾಗ ಐತೆ ಸರ್, ನೀವೇ ನೋಡಿರಿ ಸರ್. ಅಲ್ಲಿ ಎಲ್ಲ ಅಡಿಗೆಲ್ಲ ನೀರು ಬಸಿದೈತೆ ರೀ. ಇದ್ರ ಬಗ್ಗೆ ಯಾರು ಗಮನ ವಹಿಸಿದ ಅಂದ್ರೆ ಹಿಂದೆ ಈಗ ನಮಗಂತೂ ಗೊತ್ತೈತೆ ರೀ. ಈಗ ಮುಂದೆ ಬರೋರಿಗೆ ಏನಿರ್ತೈತೆ ರೀ, ನಮ್ಮ ಸಮಾಜಕ್ಕೆ ಚೌಡೇದಾನಪುರ, ರಾಣೆಮೂಲ ತಾಲೂಕು ಚೌಡೇದಾನಪುರ ಇತ್ತಂತ, ಅಲ್ಲಿ ನಮ್ಮ ಚೌಡೆಯಿಂದ ಒಂದು ಐಕ್ಯ ಮಂಟಪ ಇತ್ತಂತ ಅನ್ನೋದು ಅಷ್ಟೇ ಕತೆ ಹೊರತು ಅಲ್ಲಿ ಐತಿ ಅಂತ ನೋಡಕ್ಕೆ ಇರೋದಲ್ಲ ಸರ್. ಪೀಳಿಗೆಗೆ ಉಳಿಸ್ಕೊಡ್ಬೇಕಂದ್ರೆ ಸರ ಎಲ್ಲರೂ ರಾಜಕಾರಣಿಗಳು ಕೈ ಜೋಡಿಸಿ ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟಂಗೆ ಸರ. ದಯವಿಟ್ಟು ಅವ್ರಿಗೆ ಮನವಿ ಮಾಡ್ಕೊಳ್ಳೋದು ಒಂದೇ ನಾವು. ನಮ್ಮ ಇಡೀ ಕರ್ನಾಟಕ ರಾಜ್ಯ ಆಯ್ತು, ಬೇರೆ ರಾಜ್ಯ ಆಯ್ತು, ನಮ್ಮ ಸಮಾಜಕ್ಕೆ ನಮ್ಮ ಅಂಬಿಗರ ಚೌಡೇನವರ ಐಕ್ಯ ಮಂಟಪ ಅಭಿವೃದ್ಧಿ ಮಾಡಿಕೊಡ್ರಿ, ನಮ್ಮ ಸಮಾಜ ಉಳಿಸ್ರಿ. ನಾವು ಹಿಂದೂ ಜನ ದಯವಿಟ್ಟು ನಮ್ಮ ಕಡೆ ಒಟ್ಟು ಲಕ್ಷ್ಯ ಕೊಟ್ಕೊಂಡು ನಮ್ಮ ಕುಲದೇವರಾಗಿರ್ತಕ್ಕಂಥ ಅಂಬಿಗರ ಚೌಡೆಯನ್ನು ಉಳಿಸ್ಕೊಡ್ರಿ ಅಂತಂದು ಕೇಳ್ಕೊಂತ ಸರ್. ಸರ್, ಅಂದರೆ 12ನೇ ಶತಮಾನದಲ್ಲಿ ನಿಮ್ಮ ಊರಿಗೆ ಹೆಸರು ಬಂದಿದ್ದೇ ಇವರಿಂದ, ಈ ಪುಣ್ಯ ಪುರುಷನಿಂದ. ಈಗ ಆ ಪುಣ್ಯ ಪುರುಷನಿಗೆ ನೆಲೆ ಇಲ್ದಂಗೆ ಆಗೋಗ್ಬಿಟ್ಟಿದೆ ಸರ್ ನಿಮ್ಮೂರಲ್ಲಿ. 92ನೇ ಇಸ್ವಿ ಒಳಗೆ ಸರ ಇದು ಪೂರ್ತಿ ಮುಕ್ತೇಶ್ವರ ದೇವಸ್ಥಾನದೊಳಗೆಲ್ಲ ನೀರು ಸರ, ಊರೊಳಗೆಲ್ಲ ನೀರು, ನೆರೆ ಹಾವಳಿ ಅಂತಾರಲ್ಲ ಸರ, ಹಂಗಿದ್ದಾಗ. ಆದ್ರೆ ಪ್ರತಿ ವರ್ಷನೂ ಸರ ಐಕ್ಯ ಮಂಟಪ ಮಾತ್ರ ಮುಳುಗಡೆ ಆಗೇ ಆಗುತ್ತೆ ಸರ. ಆಮೇಲೆ ಬಿಸಿಲು ಸರ, ಬಿಸಿಲಿದ್ದಾಗ ಸರ ಹಂಗೆ ಬಿಸಿಲಿಗೆ ಸೊರಗ್ತೈತೆ ರೀ, ಹಂಗೆ ಪೂರ್ತಿ ಕಲ್ಲು ಬಿರುಕು ಬಿಡಕ್ತೈತೆ ರೀ. ಅದು ಒಟ್ಟು ನಶಿಸ ಅಂತ ಒಂದು ಸಂದರ್ಭ ಬಂದೈತೆ ರೀ. ಇವ್ರು ರಾಜಕಾರಣಿಗಳು ಯಾಕೆ ರೀ ಬರೀ ಇವ್ರು ಏನಂದ್ರೆ ಸರ ಇಲೆಕ್ಷನ್ ಟೈಮ್ನೊಳಗೆ ಮಾತ್ರ ಎಲ್ಲರನ್ನ ಮನ ಒಲಿಸ್ಕೊಂತಾರೆ ರೀ. ಮನ ಗೆದ್ದು ಏನೋ ಒಂದು ಓಟಿಗೋಸ್ಕರ, ಒಂದು ಮತ ಬ್ಯಾಂಕಿಂಗಿಗೋಸ್ಕರ ಇವತ್ತು ಶರಣರನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಸರ್. ಅದು ಭಾಳ ನೋವಿನ ಸಂಗತಿ ಸರ್. ಅದನ್ನು ಎಲ್ಲ ಬಿಡ್ಬೇಕು ಸರ. ಒಬ್ಬ ಶರಣರು ಹೆಂಗೆ ಅದಾರ ಅಂತಂದ್ರೆ ಇವತ್ತು ಅವ್ರಿಗೆ ಅವ್ರು ಯಾವ ರೀತಿ ಗೌರವ ಕೊಡ್ಬೇಕು ಆ ರೀತಿ ಗೌರವ ಕೊಟ್ಟು ಅವ್ರು ಇವತ್ತು ಉಳಿಸ್ಕೊಂಡ್ರಂದ್ರೆ ಇವತ್ತು ಅವ್ರ ರಾಜಕಾರಣಿಗಳು ಆ ಸ್ಥಾನದಲ್ಲಿ ಇದ್ದದಕ್ಕೂ ಸಾರ್ಥಕ ಆಕತ್ತೆ ಹೊರತು ಇವತ್ತು ಯಾವುದೇ ಒಂದು ಗ್ರಾಮದ ಅಭಿವೃದ್ಧಿ, ಒಂದು ರೋಡ್ ಮಾಡಿದ್ನೇ, ವಿದ್ಯುತ್ ಮಾಡಿದ್ನೇ ಮುಖ್ಯ ಅಲ್ರಿ ಸರ. ಅಂಥ ಶರಣರನ್ನು ಉಳಿಸ್ಕೊಂಡು ಹೋಗ್ಬೇಕು. ಇವತ್ತು ನಮ್ಮ ರಾಜ್ಯ ಇರೋದು, ನಮ್ಮ ದೇಶ ಇರೋದು ಒಂದು ಸಂಸ್ಕೃತಿ, ಇಂಥ ಶರಣರು ಸಾಧು ಸಂತರ ಒಂದು ಇದರಿಂದನೇ ಇವತ್ತು ನಮ್ಮ ಹೆಸರು ರಾಜ್ಯ ವಾಸಿಯಾಗಿರೋದು. ಅಂಥ ಶರಣರು ಸಾಧು ಸಂತರನ್ನ ನಶಿಸೋ ಅಂಥ ಒಂದು ಹೀನ ಕೃತ್ಯಕ್ಕೆ ಇವ್ರು ರಾಜಕಾರಣಿಗಳದಾರಂದ್ರೆ ಭಾಳ ಬೇಜಾರಾಕತ್ರಿ. ಅವ್ರು ನಿಜವಾಗ್ಲೂ ಬರೀ ರೋಡ್ ಮಾಡೋದು, ರಸ್ತೆ ಮಾಡೋದು, ಗಟರ ಮಾಡೋದು, ಅವು ಯಾರ್ಯಾರ್ದಾರ ಕಡೆ ಕಮಿಷನ್ ನೋಡಿದೆ ಅವನ್ನೆಲ್ಲ ಬಿಡ್ಬೇಕ್ರಿ. ಇಂಥ ಶರಣರ ಐಕ್ಯ ಮಂಟಪ ಅಭಿವೃದ್ಧಿ ಮಾಡಿದ್ರೆ ಇವತ್ತು ಯಾರು ಮಾಡಿದ್ರಪ್ಪ ಅಂದ್ರೆ ಇಂಥ ಪುಣ್ಯಾತ್ಮ ಶಾಸಕ ಮಾಡಿದಂತಂದು ಅಂಬಿಗರ ಚೌಡಯ್ಯನ ಜೊತೆಗೆ ಅವನಿಗೆ ಕೈ ಮುಗಿಯೋಂಥ ಒಂದು ಸಂದರ್ಭ ಬರ್ತದೆ ಸರ. ಅದನ್ನು ಮಾಡ್ಬೇಕ್ರಿ ಸರ ಪ್ರಾಮಾಣಿಕವಾಗಿ. ಯಾವುದೇ ಪಕ್ಷ ಇರಲಿ, ಯಾವುದೇ ಶಾಸಕರಿರಲಿ, ಯಾರೇ ಇರಲಿ ಸರ, ಅಂತ ಇವರು ನಿಜವಾಗ್ಲೂ ಆ ಶರಣರ ಬಗ್ಗೆ ಇಂಥವೆಲ್ಲ ಮಾಡಿದ್ರೆ ಭಾಳ ಅನುಕೂಲ ಆಗತ್ತೆ ನೋಡಿ ಸರ್. 32 ಕೋಟಿ ಬಿಡುಗಡೆ ಆಗಿತ್ತಂತೆ, ಅದು ಬೇರೆ ಕಡೆ ಕೆಲಸ. ಹೌದ್ರಿ, ಅದೆಲ್ಲ ಮಾಡಿ ಈಗ ಅಭಿವೃದ್ಧಿ ಅಂತ ಗದ್ದಿಗೆ ಅಭಿವೃದ್ಧಿ ಅಂತ ಬಂದ ದುಡ್ಡನ್ನು ಯಾಕೆ ಡೈವರ್ಟ್ ಬೇರೆ ಹತ್ರ ಎಲ್ಲ ಮಾಡ್ಕೋಬೇಕು? ಅದು ಕುಲಂಕುಷವಾಗಿ ರಾಜಕೀಯ ವ್ಯಕ್ತಿಗಳ ಕೈಯಾಗಿರ್ತೈತೆ ರೀ. ಅದು ನಾವಿಲ್ಲಿ ಜನಸಾಮಾನ್ಯರ ಮುಖಂಡರೆಲ್ಲ ಏನು ಮಾಡೋಕ್ಕಾಗತ್ತೆ ರೀ? ನಮ್ಮ ಇಲ್ಲೆಲ್ಲ ಆಟಕಾಟರಿ ಜನ. ಆದರೆ ಇವೆಲ್ಲ ಸರ್ಕಾರದವ್ರ ಗಮನ ಹರಿಸ್ಬೇಕು. ಅವರು ತಮ್ಮ ಹೆಸರು, ತಮ್ಮ ರಾಜ್ಯ, ತಮ್ಮ ಜಿಲ್ಲೆ, ತಮ್ಮ ಊರು ಇವೆಲ್ಲ ಬೆಳ್ಸೋಕ್ಕೆ ಪ್ರಯತ್ನ ಪಟ್ಟಾಗ ಶಾಶ್ವತ ಒಂದು ಪರಿಹಾರ ಸಿಗ್ತದೆ ರೀ ಸರ್. ನೀವು ದಿನ ಪೂಜೆ ಮಾಡ್ತೀರಿ, ಸೊ ಹೆಂಗಿರುತ್ತೆ ವಾತಾವರಣ? ಎಷ್ಟು ಕಷ್ಟ ಆಗುತ್ತೆ ಅಲ್ಲಿ? ಕಷ್ಟ ಆಗತ್ತೆ ಸರ್. ಮಳೆ ಬರ್ತೈತೆ ಸರ್, ಆಮೇಲೆ ಹೊಳೆ ಬರ್ತೈತಿ, ಕೆಸರು ಇರ್ತೈತಿ, ಎಲ್ಲ ಭಾಳ ಸಮಸ್ಯೆ ಆಗ್ತದೆ ಸರ್. ಆಮೇಲೆ ನಾನೊಂದು ವಚನ ಹೇಳ್ಬೋದು ಸರ್. ಹೇಳಿ. ಅಂಬಿಗ ಎಂದು ಕುಂದ ನುಡಿಯುವರು, ನಂಬಿದರೆ ಒಂದೇ ಹುಟ್ಟದಿ ಕಡೆ ಹಾಯಿಸುವನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಮಃ. ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋದ ಹೊಟ್ಟೆಯಡಿಯಾಗಿ ಬೀಳುವ ಲೊಟ್ಟೆ ಮೂಳರನ್ನು ಕರೆತಂದು ಎಡಪಾದರಾಕ್ಷಿಯಿಂದ ಲೊಟಲೊಟನೆ ಹೊಡೆಯಂದಾತ ನಮ್ಮ ಅಂಬಿಗರ ಚೌಡಯ್ಯ ನಮಃ. ಅವರು ವಚನಗಳು 150-200 ವಚನಗಳು ಅದಾವ ಸರ. ಅವು ಇನ್ನೂ ಪೂರಾ ಸಿಕ್ಕಲ್ ಸರ್ ಅವು. ಹ್ಞೂ ಸರ್, ಹುಡುಕಿಲ್ಲ, ಕಾಳಜಿ ವಹಿಸ್ಬೇಕು. ಹೌದು ಸರ್, ಹೌದು ಸರ್. ಸಂಶೋಧನೆ ಮಾಡಬೇಕು. ಎಲ್ಲ ಕಠೋರವಾದ ವಚನಗಳು ಅದಾವ ಸರ್. ಅವರು ಸಮಾಜದ ಅಳುಕುಳುಕುಗಳನ್ನು ಎತ್ತಿ ಹಿಡಿದಿದ್ದಾರೆ, ಪೂರ್ವಾಗ್ರಹಗಳನ್ನು ತಿದ್ದಿದ್ದಾರೆ. ಕಂತೆ ತೊಟ್ಟವ ಗುರುವಲ್ಲ, ಕಾವಿ ಹೊತ್ತವ ಜಂಗಮನಲ್ಲ, ನೀರು ತೀರ್ಥವಲ್ಲ, ಕೂಳು ಪ್ರಸಾದವಲ್ಲ, ಹೌದೆಂಬವರ ಬಾಯಿ ಮೇಲೆ ಅರ್ಧಮಣ ಪಾದರಕ್ಷೆ ತೆಗೆದುಕೊಂಡು ಲೊಟಲೊಟನೆ ಹೊಡೆಯಂದ ಆತ ನಮ್ಮ ಅಂಬಿಗರ ಚೌಡಯ್ಯ. ಹಿಂಗೆಲ್ಲ ವಚನಗಳು. ನಿಮ್ಮ ಪೂಜಾರಿಗಳು ವಚನಗಳು ಹೇಳ್ತಾ ಇದ್ರು. ಅಂದ್ರೆ ಸಮಾಜದ ಉಳುಕುಗಳನ್ನ ತಿದ್ದೋ ಪ್ರಯತ್ನ ಎಲ್ಲ ಮಾಡಿದ್ದಾರೆ, ಆದ್ರೂ ಸರ್ಕಾರಕ್ಕೆ ಮಾತ್ರ ಗೊತ್ತಾಗ್ತಿಲ್ರಿ ಅದು. ಹೌದು,
ಈಗಿನ ಸಮಾಜ ಹೇಗಿದೆ ಅಂತಂದರೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಜನರನ್ನು ಒಂದೇ ರೀತಿಯಾಗಿ ನೋಡ್ತಾ ಇದೆ. ಹೌದು, ಭೇದ ಭಾವವನ್ನು ಮಾಡ್ತಾ ಇದೆ. ಆ ಭೇದ ಭಾವವನ್ನು ಬಿಟ್ಟು ಎಲ್ಲ ಸಮುದಾಯದವರಿಗೆ ಸಮಾನವಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಕೊಡಬೇಕು. ಅದರಲ್ಲೂ ನಾವು ಬಹಳ ಚಿಕ್ಕ ವಯಸ್ಸಿನಿಂದ ಈ ಒಂದು ಊರಿನಲ್ಲಿ ವಾಸವನ್ನು ಮಾಡ್ತಾ ಇದ್ದೇವೆ. ನಿಜಶರಣ ಅಂಬಿಗರ ಚೌಡಯ್ಯನವರು ಮೂಲತಃ ನಮ್ಮ ಊರಿನವರೇ. ಆ ಒಂದು ಗದ್ದಿಗೆ ಅಭಿವೃದ್ಧಿಯ ಕಾರ್ಯ ಇದುವರೆಗೂ ಸರ್ಕಾರ ಗಮನವನ್ನು ಸೆಳೆದೇ ಇಲ್ಲ. ಹೌದು, ಈ ಊರಿನ ಗ್ರಾಮಸ್ಥರಲ್ಲಿ ಏನಿದೆಪ್ಪ ಅಂತಂದ್ರೆ ಒಂದು ಕೋರಿಕೆ, ಈ ಗ್ರಾಮೀಣದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ ಇದೆಯಲ್ಲ, ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಆಗಬೇಕು. ರಸ್ತೆಗಳಾಗಿರ್ಬೋದು, ಕಾಮಗಾರಿಗಳಾಗಿರ್ಬೋದು, ಅವುಗಳ ಒಂದು ಅಭಿವೃದ್ಧಿಯ ಬದಲಾಗಿ ಈ ಒಂದು ಗ್ರಾಮೀಣದಲ್ಲಿ ಇರ್ತಕ್ಕಂತಹ ದೇವಾಲಯಗಳ ಒಂದು ಅಭಿವೃದ್ಧಿ ಆಗಬೇಕು. ದೇವಾಲಯಗಳ ಅಭಿವೃದ್ಧಿ ಮತ್ತು ಮಕ್ಕಳ ಒಂದು ಶೈಕ್ಷಣಿಕ ಹಿತದೃಷ್ಟಿಯಿಂದ ಶಿಕ್ಷಣದಲ್ಲಿ ಸಹ ಅಭಿವೃದ್ಧಿಯನ್ನು ಕಾಣಬೇಕು ಅಂತಂದು ಕೇಳಿಕೊಳ್ತೇವೆ. ದಯವಿಟ್ಟು ಸರ್ಕಾರದಲ್ಲಿ ಒಂದು ಮನವಿ, ನಮ್ಮ ಅಂಬಿಗರ ಚೌಡಯ್ಯನವರ ಗದ್ದಿಗೆಯನ್ನು ಅಭಿವೃದ್ಧಿ ಮಾಡಬೇಕೆಂದು ಕೇಳಿಕೊಳ್ತೇವೆ. ಎಲ್ಲ ಊರಿನವರು ಒಕ್ಕಲಿನಿಂದ ಕೇಳ್ತಾ ಇದ್ದೀರಿ ಸರ್. ಹೌದು ಸರ್, ಮಂಟಪ ಮಾಡ್ಕಡಿ. ಮಂಟಪ ಅದನ್ನ ಬಿಟ್ಟರೆ ಜಾತಿ ಭೇದ ಯಾವುದೂ ಇಲ್ಲ ಸರ್ ನಮ್ಮಲ್ಲಿ. ಎಲ್ಲ ಅದು ಒಂದೇ ಜಾತಿ, ಹೌದಲ್ರಿ? ಎಲ್ಲ ರಕ್ತ ಇರೋದು ಒಂದೇ ರಕ್ತ. ಅದು ಬೇರೆ ಬೇರೆ ರಕ್ತ ಬರೋದಿಲ್ಲ, ಎಲ್ಲ ಒಂದೇ ಜಾತಿನ. ಅದ್ರ ಸಲುವಾಗಿ ಅದೊಂದು ಮಾಡಿಕೊಡ್ರಿ ಅಂತ ನಾವು ಬೇಡಿಕೆ ಹಾಕ್ತೇವೆ ಅಷ್ಟೇ. ನಮ್ಮ ಸರ್ಕಾರ ಏನು ಮಾಡೋಕ್ಕಲ್ಲ, ಕಿವಿನೇ ಕೇಳವಲ್ದು ಅವ್ರಿಗೆ. ಏನೈತೆ ನಮ್ಮ ಮುಂದೆ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ. ಆ ಇಲೆಕ್ಷನ್ ಬಂದಾಗ ಬರ್ತಾರೆ ಬರೋದಿಲ್ಲ ಅಂತ ಹೇಳೋದಿಲ್ಲ. ಎಲ್ಲ ಮಾಡ್ತಾರೆ, ಮಾಡಿ ಹೋಗ್ತಾರೆ. ಮಾಡ್ಸೋಣಪ್ಪ ಅಂತಾರೆ, ಹೋಗ್ತಾರೆ ಸರ್. ಮತ್ತೆ ಏನು ಮಾಡೋದು? ಇನ್ನು ಎಷ್ಟು ವರ್ಷ ನಾವು ಹಿಂಗೆ ಹೋರಾಡೋದು ಒಂದು ಮಂಟಪ? ನಾವು ಇರೋ ಮಟ್ಟ ಇನ್ನೊಂದು 10 ವರ್ಷ ಇರ್ತವೆ, 20 ವರ್ಷ ಇರ್ತವೆ, ಹೋಗ್ತೇವೆ. ಮತ್ತು ಮಕ್ಕಳು ಮರಿ ಮತ್ತು ಅವರು ನಾವು ಹೆಂಗೆ ಹೋರಾಡಿಯೋದಲ್ಲ ಹಂಗೆ ಅವ್ರು ಓಡಾಡ್ಕೊಂತ ಹೋಗ್ತಾರೆ. ಹಂಗೆ ಓಡಾಡ್ಕೊಂತ ಹೋಗ್ಬೇಕಾಕತ್ತೆ. ಅಥವಾ ಏನು ಮಾಡ್ತಾರೋ ಗೊತ್ತಿಲ್ಲ. ಈಗಿನ ಸರ್ಕಾರ ಹೆಂಗೆ ಹೇಳೋಕ್ಕಾಗಲ್ಲ ಸರ್. ಆದರೂ ಏನಾರ ಮಾಡಿ ಅದನ್ನು ಆರ್ಕಾಲಜಿ ಡಿಪಾರ್ಟ್ಮೆಂಟಿಗಾರ ತೊಗೊಂಡು ನಮ್ಗೆ ಅಭಿವೃದ್ಧಿ ಮಾಡಿಕೊಟ್ರೆ ಭಾಳ ಪುಣ್ಯ ಬರುತ್ತೆ. ಹಾಗೆ ಅಭಿವೃದ್ಧಿ ಮಾಡಿಕೊಟ್ರೆ ಸಾಕು ಸರ್. ಮಾಡಲ್ಲ ಸರ್. ಅದು ಏನೈತೆ ಕಾನೂನು ಪ್ರಕಾರ ಹೋಗ್ತಾರೆ ಅವರು. ಕಾನೂನು ಪ್ರಕಾರ ಹೋದ್ರೆ ಏನಾಗಲ್ಲ ಸರ್. ಏನೋ ಮಾಡಿದ್ರೆ ಆಕತಿ, ಕಾನೂನು ಪ್ರಕಾರ ಹೋದ್ರೆ ಏನಾಗಲ್ಲ ಸರ್. ಅದ್ರ ಮೇಲೆ ಮುಂದೆ ಏನಾಗತ್ತೆ ಗೊತ್ತಿಲ್ಲ ಸರ್. ಈಗ ಏನು ಮಾಡೋದು ಸರ್? ಈಗ ಒಂದು ಮಂಟಪ ಕಟ್ಟಿಸ್ಕೊಡಿ ಅಂದರೆ ಎಲ್ಲ ನಮ್ಮ ಕೋರಿಕೆ ಏನಂದರೆ ಸರ್, ಎಲ್ಲರದು ಸರ್ ಒಟ್ಟು ಚೌಡಯ್ಯನ ಗದಿಗೆ ಆಗಬೇಕಂತ ಅಷ್ಟೇ ಸರ್. ಹ್ಞೂ ಸರ್. ಅದು ನಾವು ಇರೋದ್ರೊಳಗೆ ಆ ಗದಿಗೆ ಆಗಿಬಿಟ್ರೆ ಸರ, ನಾವು ಮನೆ ಕೇಳಲ್ಲ, ಮಠ ಕೇಳಲ್ಲ ಸರ. ನಮಗೂ ಗದಿಗೆ ಅಭಿವೃದ್ಧಿ ಆಗ್ಬೇಕು ಸರ್. ಆ ಗದಿಗೆ ಅಭಿವೃದ್ಧಿ ಆಯ್ತಲ್ಲ ಅಂದರೆ ನಮ್ಮಷ್ಟು ಸಂತೋಷ ಪಡೋರು ಯಾರೂ ಇಲ್ಲ ಸರ್. ಅಷ್ಟು ಸಂತೋಷ ಪಡ್ತೀವಿ ಸರ್ ನಾವು. ಇಷ್ಟೇ ಸರ್ ನಾವು ಕೇಳ್ಕೊಂಡ್ರೆ. ನಾವೀಗ ನಮ್ಮ ಕೈಯಲ್ಲಿ ಕಾಸಿದ್ ಬಿಟ್ರೆ ನಾವೇ ಮಾಡ್ತಾ ಇದ್ವಿ. ನಾವು ಬಡವರಿದ್ದೀವಿ, ನಾವು ದುಡ್ಡು ತಿನ್ನೋರು, ನಮಗೆ ಕುಟುಂಬ ಇದೆ, ನಾವು ನೋಡ್ಕೋಬೇಕು. ಅದ್ರ ಮಧ್ಯದಲ್ಲಿ ಸರ್ಕಾರ ಇರೋದು ಯಾಕೆ ಮತ್ತೆ? ಅದೇ ಸರ, ಅದಕ್ಕಾಗಿ ಸರ ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನಂದ್ರೆ ಸರ, ಈ ಗದಿಗೆ ಅಭಿವೃದ್ಧಿ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊಳ್ತೇವೆ ಸರ್. ಅಷ್ಟೇ. ತುಂಬ ವರ್ಷಗಳಿಂದ ಹೋರಾಟ ಮಾಡ್ತಿದ್ದೀರಿ ಸರ್? ತುಂಬ ವರ್ಷಗಳಿಂದ ಮಾಡ್ತಿದ್ದೀವಿ ಸರ್. ನಾವು ಮಾಡ್ತಿದ್ದೀವಿ ಸರ್, ಆದ್ರೆ ಆಗ್ತಾ ಇಲ್ಲ. ಸ್ವಲ್ಪ ಅವರ ಗಮನಕ್ಕೆ ತಗೋಬೇಕಂತ ಕೇಳ್ಕೊಂತ. ಅಲ್ಲ, ಎಲ್ಲ ಊರಿನ ಎಲ್ಲರೂ ಕೂಡ ಇದನ್ನೇ ಕೇಳ್ತಾ ಇದ್ದೀರಿ. ನಮಗೆ ರಸ್ತೆ, ಕರೆಂಟು ಓಕೆ ಪರವಾಗಿಲ್ಲ, ಎಲ್ಲ ಚೆನ್ನಾಗಿದೆ ಸರ್. ಸರ್ಕಾರಕ್ಕೆ ಹೇಳೋದಿಷ್ಟೇ, ದಯವಿಟ್ಟು ಶರಣರು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ, ಯಾವುದೇ ಒಂದು ಬೇರೆ ವಿಚಾರಕ್ಕೆ ಸೀಮಿತವಾಗಿಲ್ಲ. ಇವತ್ತು ಶರಣರು ಹಿಂದೆ ಎಲ್ಲ ಒಂದು ಜಾತಿ ಮೌಢ್ಯತೆಯನ್ನು ಹೋಗಲಾಡಿಸಲು ಶ್ರಮಿಸಿದಂಥ ಶರಣರು, ಅಂಥ ಶರಣರನ್ನು ಎಲ್ಲೇ ಇರಲಿ, ಇವತ್ತು ಚೌಡಯ್ಯ ದಾನಪುರ ಅಂತಂದೇ ಅಲ್ಲ, ನಮ್ಮ ರಾಜ್ಯದಲ್ಲಿ ಎಲ್ಲೇ ಯಾವುದೇ ಶರಣರ ಇರಲಿ, ಆ ಶರಣರ ಒಂದು ಜನ್ಮಸ್ಥಳವನ್ನು ಅಭಿವೃದ್ಧಿಪಡಿಸ್ಬೇಕು. ಆಮೇಲೆ ಆ ಒಂದು ಗ್ರಾಮಕ್ಕೆ ಒಂದು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. ಇವತ್ತು ನೋಡಿರಿ, ದಯವಿಟ್ಟು ಹೇಳ್ತಾ ಇದ್ದೀವಿ, ನಾವೀಗಾಗಲೇ ಹಲವಾರು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಹಿಂದಿರತಕ್ಕಂಥ ಮುಖ್ಯಮಂತ್ರಿಗಳು, ಎಲ್ಲ ಪ್ರತಿ ಸಾರಿ ಬಂದಂಥ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಅಂಬಿಗರ ಚೌಡಯ್ಯನ ಐಕ್ಯ ಮಂಟಪವನ್ನು ಅಭಿವೃದ್ಧಿಪಡಿಸಿದ ಮೇಲೆ ಇವತ್ತು ರಾಜ್ಯಾದ್ಯಂತ ಜನಕ್ಕೆ ಈ ಚೌಡಯ್ಯನ ಐಕ್ಯ ಮಂಟಪ ಹಿಂಗಿದೆ ಅಂತಂದು ಈ ಗ್ರಾಮ ಒಂದು ಪ್ರವಾಸಿ ತಾಣ ಆಗ್ತೈತಿ. ಅದಕ್ಕೆ ದಯವಿಟ್ಟು ರಾಜಕಾರಣಿಗಳು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಒತ್ತಡ ಆಗಲಿ, ಶಾಸಕರು ಒಂದು ಸ್ವಲ್ಪ ಇಚ್ಛಾಶಕ್ತಿ ತೋರಿಸ್ಬೇಕು. ಕಷ್ಟ ಆಗ್ಬಿಡುತ್ತೆ. ಇವತ್ತು ನಿಮ್ಮ ಮತವನ್ನ ತಗೊಂಡೋಗಿ ಅವ್ರು ಗೆದ್ದು ಇವತ್ತು ವಿಧಾನಸಭೆಯಲ್ಲಿ ಕೂತಿರೋದು. ಹೌದ್ರಿ. ನಿಮ್ಮ ಧ್ವನಿಯಾಗಿ ಅವರಲ್ಲಿ ಕೆಲಸ ಮಾಡಬೇಕು. ಹೌದ್ರಿ. ಅವ್ರು ಮಾಡೋದು ಕಾಣ್ತಾ ಇಲ್ಲ. ಅದನ್ನು ಮಾಡ್ತಾ ಇಲ್ಲ ಸರ್, ಯಾರು ಮಾಡ್ತಾ ಇಲ್ಲ ಸರ್. ಈಗಿರ್ತಕ್ಕಂಥ ಶಾಸಕರಾಗಲಿ, ಯಾರೇ ಆಗಲಿ, ಈ ಹಿಂದಿದ್ದರಾಗಲಿ, ಅಂಬಿಗರ ಚೌಡಯ್ಯನ ಬಗ್ಗೆ ಒಂದು ಸರಿನಾರ ಹೋಗಿ ಮುಖ್ಯಮಂತ್ರಿ ಹತ್ರ ಗಮನಕ್ಕೆ ತಂದಾರ ಅಂತ ಕೇಳ್ರಿ ನೀವು. ಸಾಧ್ಯನೇ ಇಲ್ರಿ, ಅದು ಅನುಮಾನ ಇದೆ. ಮಾಡಿಲ್ಲ. ಹೌದು, ಮಾಡಿಲ್ರಿ. ಅವ್ರು ಏನು ತಂದ ಇಲ್ರಿ. ಅವ್ರು ನಾವೇ ಹೇಳ್ತಾವಲ್ರಿ, ಈಗ ನಾವೇ ಒಂದು ಜನ ಒಂದಿಷ್ಟು ಗುಂಪು ಕಟ್ಕೊಳೋದು, ನಮ್ಗೆ ಯಾರೋ ಒಬ್ರು ನಮ್ಮನ್ನು ಕರ್ಕೊಂಡು ಹೋಗಿ MLA ಯಾರೋ ಒಬ್ರು ಬೇರೆ ದೊಡ್ಡ ದೊಡ್ಡ ಲೀಡರ್ ಇರ್ತಾರೆ ಸರ್, ಪರಿಚಯದವ್ರು ಕರ್ಕೊಂಡು ಹೋಗಿ ಮುಖ್ಯಮಂತ್ರಿನ ಭೇಟಿ ಮಾಡಿಸ್ರಿ, ನಾವು ಐಕ್ಯ ಮಂಟಪ ಹೆಂಗೆ ಮಾಡ್ಬೇಕು. ಅವ್ರು ಏನು ಮಾಡ್ತಾರೆ, ಸ್ಥಳೀಯ ಶಾಸಕರು ಇರಲ್ಲ, ಏನಾರಲ್ಲ, ಏನೋ ತಂದಂಬಿಡತ್ಲ ಅಂತ ಎಲ್ಲಿ ಒಗದಾರ ಏನು ಮಾಡ್ರೆ ಗೊತ್ತಿಲ್ರಿ. ಆದ್ರೂ ಹೋಗಿತಾರೆ ಸರ್. ಆದ್ರೂ
ಹೋರಾಡಿವಿ ಸರ. ಮೊನ್ನೆ ಒಂದು ಲೆಟ್ರ್ ಕೊಟ್ಟಿವಿ, ಎಲ್ಲ ಇದನ್ನು ಮಾಡಿದೆವು ಸರ. ಆ ಮನವಿ ಮೇಲಿನ HK ಸದನದೊಳಗೆ ಚರ್ಚೆ ಆಗೈತೆ ಸರ. ಆ ಚರ್ಚೆ ಆಗಿದ ಮೇಲೆ ನಮಗೆ ಭಾಳ ಭರವಸೆ ಐತಿ. ಒಟ್ಟು ಆರ್ಕಾಲಜಿಕ್ ಡಿಪಾರ್ಟ್ಮೆಂಟ್ನವರಾಗಲಿ, ರಾಜ್ಯ ಸರ್ಕಾರರಾಗಲಿ, ಕೇಂದ್ರ ಆಗಲಿ, ರಾಜ್ಯ ಆಗಲಿ, ಯಾರಾಗಲಿ ಒಟ್ಟು ಮುತುವರ್ಜಿ ತಗೊಂಡು ಈ ಶರಣನ ಐಕ್ಯ ಮಂಟಪವನ್ನು ಕೂಡಲ ಸಂಗಮದ ಮಾದರಿಯಲ್ಲಿ ಎತ್ತರ ಪ್ರಮಾಣದಲ್ಲಿ ಮಾಡ್ಬೇಕು ಅನ್ನೋದು ನಮ್ಮೆಲ್ಲ ಗ್ರಾಮಸ್ಥರ ಆಸೆ ಐತೆ ನೋಡಿ ಸರ್. ಇದಿಷ್ಟು ಚೌಡಯ್ಯ ದಾನಾಪುರ ಗ್ರಾಮಸ್ಥರ ಬೇಡಿಕೆ. ನಮ್ಮ ಆರಾಧ್ಯ ಪುರುಷನಿಗೆ ಒಂದು ನೆಲೆ ಒದಗಿಸ್ಕೊಡ್ಬೇಕು ಅನ್ನುವಂಥ ಹೋರಾಟದಲ್ಲಿ ಕಳೆದ ಹಲವು ವರ್ಷಗಳಿಂದ ತಲತಲಾಂತರವಾಗಿ ಈ ಗ್ರಾಮಸ್ಥರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರಕ್ಕೆ, ಸ್ಥಳೀಯ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಇವರ ಬೇಡಿಕೆ ಮತ್ತು ಕೂಗು ಕೇಳಿಸ್ತಾ ಇಲ್ಲ ಅನ್ನುವಂಥ ಒಂದು ಬೇಸರವನ್ನು ಕೂಡ ಈ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.